ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಡ್ತಾ ಇದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿದೆ. ರೌಡಿ ಶೀಟರ್ಗಳ ರೀತಿ ಅಂದ್ರೆ ಎರಡೆರಡು ಹೆಸರು ಇರುತ್ತಲ್ಲ, ಅಲಿಯಾಸ್ ಅಂತ ಹೇಳ್ತೀವಲ್ಲ. ಸೊ ದರ್ಶನ್ಗೂ ಕೂಡ ಈಗ ಪಟ್ಟ ಬರ್ತಾ ಇದೆ. ಅಂದ್ರೆ ದರ್ಶನ್ ಅಲಿಯಾಸ್ ಡಿ ಬಾಸ್ ಅಂತ ಎಫ್ಐಆರ್ ನಲ್ಲಿ ಉಲ್ಲೇಖವನ್ನ ಪೊಲೀಸರು ಮಾಡಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಎಫ್ಐಆರ್ ನ ಪ್ರತಿಗಳು ಹಾಗೂ ಅಕ್ಯೂಸ್ಡ್ಗಳು ಯಾರು, ಅವ್ರ ಮೇಲಿರುವಂತಹ ಆರೋಪ ಏನು, ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ ಅನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ. ಇದು ಎಫ್ಐಆರ್ ಕಾಪಿಯಲ್ಲಿ ಅಕ್ಯೂಸ್ಡ್ ಆಗಿರುವಂತಹ ದರ್ಶನ್, ಈ ಪ್ರಕರಣದಲ್ಲಿ ಕೂಡ ಅವರು ಅಕ್ಯೂಸ್ಡ್ ಆಗಿರೋದ್ರಿಂದ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಕೂಡ ದರ್ಶನ್ ಆರೋಪಿ. ಸೊ ಅಲ್ಲಿ ಡಿ ಬಾಸ್ ಅಲಿಯಾಸ್ ದರ್ಶನ್ ಅಥವಾ ದರ್ಶನ್ ಅಲಿಯಾಸ್ ಡಿ ಬಾಸ್ ಅಂತ ಹೇಳಿ ಪರಪ್ಪನಗ್ರಹಾರ ಪೊಲೀಸರು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿಕೊಂಡು ಎಫ್ಐಆರ್ ಅನ್ನ ದಾಖಲಿಸಿರೋದು ಗೊತ್ತಾಗ್ತಾ ಇದೆ. ಸೊ ತನಿಖೆ ಸಾಗುವಂತಹ ಆಯಾಮ ಹಾಗೂ ತನಿಖೆಯಿಂದ ದರ್ಶನ್ಗೆ ಎದುರಾಗುವಂತಹ ಕಂಟಕ, ಕುತೂಹಲ, ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ರೌಡಿ ಶೀಟರ್ಗಳಿಗೆ ಸಾಮಾನ್ಯವಾಗಿ ಅಲಿಯಾಸ್ ಅಂತ ಎರಡೆರಡು ಹೆಸರನ್ನ ಇಟ್ಟು ಪೊಲೀಸರು ಉಲ್ಲೇಖ ಮಾಡೋದು ಕಂಪ್ಲೇಂಟ್ ನಲ್ಲಿ ನಾವು ನೋಡ್ತಾ ಇದ್ವಿ. ಈಗ ದರ್ಶನ್ಗೂ ಕೂಡ ಅದೇ ಸ್ಥಿತಿ. ಮಮತಾ, ಈ ಹಿಂದೆ ಏನು ನಟ ದರ್ಶನ್ಗೆ ಡಿ ಬಾಸ್ ಅಂತ ಅವ್ರ ಅಭಿಮಾನಿಗಳು ಕರೀತಾ ಇದ್ರು. ಆದ್ರೆ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿಂದ ಈಚೆಗೆ ಅವರನ್ನ ದರ್ಶನ್ ಅಲಿಯಾಸ್ ಡಿ ಬಾಸ್ ಅನ್ನೋದನ್ನ ಉಲ್ಲೇಖ ಮಾಡ್ತಾ ಇರುವಂತದ್ದು. ಅದು ಈ ಹಿಂದೆ ರಿಮೈಂಡ್ ಅಪ್ಲಿಕೇಶನ್ ಅಲ್ಲೂ ಕೂಡ ಅದೇ ರೀತಿ ಉಲ್ಲಂಘನೆ ಆಗಿ ಉಲ್ಲೇಖ ಮಾಡಲಾಗಿತ್ತು. ಈಗ ಮತ್ತೆ ಎರಡು ಏನು ಎಫ್ಐಆರ್ ಆಗಿದಾವೆ, ಎರಡು ಎಫ್ಐಆರ್ ಅಲ್ಲೂ ಕೂಡ ನಟ ದರ್ಶನ್ ಅಲಿಯಾಸ್ ಡಿ ಬಾಸ್ ಅನ್ನೋ ಪದವನ್ನ ಖುದ್ದು ಅಧಿಕಾರಿಗಳೇ ಬಳಸಿರುವಂತದ್ದು. ಈ ಮುಖಾಂತರ ಅಧಿಕೃತವಾಗಿ ರೌಡಿಗಳಿಗೆ ಯಾವ ರೀತಿಯಾಗಿ ಆಲಿಯಾಸ್ ಅಂತ ಏನ್ ಬೇರೆ ಬೇರೆ ಹೆಸರುಗಳಿಂದ ಕರೀಲಾಗ್ತಾ ಇತ್ತು, ಅದೇ ರೀತಿಯಾಗಿ ಇವಾಗ ದರ್ಶನ್ ಕೂಡ ಆಲಿಯಾಸ್ ಅನ್ನೋ ಪದ ಕನ್ಫರ್ಮ್ ಆಗಿ ಇವಾಗ ಕರೆಯಲಾಗ್ತಾ ಇರುವಂತದ್ದು. ಇನ್ನು ಮುಂದೆ ಯಾವುದೇ ಪ್ರಕರಣ ದಾಖಲಾದ್ರೂ ಕೂಡ ದರ್ಶನ್ಗೆ ಪರ್ಯಾಯವಾಗಿ ಆಲಿಯಾಸ್ ಅನ್ನೋ ಪದನ ಡಿ ಬಾಸ್ ಅನ್ನೋದನ್ನ ಅಧಿಕಾರಿಗಳ ಎಫ್ಐಆರ್ ನಲ್ಲೇ ಮೆನ್ಷನ್ ಮಾಡಿರುವಂತದ್ದು. ಈ ಮುಖಾಂತರ ನಟ ದರ್ಶನ್ ಕೂಡ ಒಂದು ರೌಡಿ ಶೀಟರ್ನಂತೆ ಕರ್ಸ್ಕೊತಾ ಇದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು. ಮಮತಾ, ರೈಟ್, ಧನ್ಯವಾದ ಉಮೇಶ್. ತಮ್ಮ ಮಾಹಿತಿಗಾಗಿ. ರೌಡಿ ಶೀಟರ್ಗಳ ಸಾಂಗತ್ಯ ಇನ್ನೇನನ್ನ ತಂದು ಕೊಡಬಹುದು?